1 ಗಂಟೆಗಳ ಮೊದಲು ಎಸ್ಐಟಿ ಕಚೇರಿಗೆ ಮಾಸ್ಕ್ ಮ್ಯಾನ್ ಆಗಮಿಸಿರುವಂಥದ್ದು. ಎಂದಿನಂತೆ ಪೊಲೀಸ್ ಎಸ್ಕಾರ್ಟ್ನೊಂದಿಗೆ ಮತ್ತು ತನ್ನ ವಕೀಲರ ಜೊತೆ ಆತ ಆಗಮಿಸಿರುವಂಥದ್ದು. ಎಸ್ಐಟಿಯ SP ಏನು ಜಿತೇಂದ್ರ ಕುಮಾರ್ ದಯಾಮ ಕೂಡ ಆಗಮಿಸಿದ್ದಾರೆ. ಮತ್ತು ಎಸ್ಐಟಿಯ ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿ ಅವರು ನಿನ್ನೆ ರಾತ್ರಿ 9 ಗಂಟೆವರೆಗೂ ಇಲ್ಲೇ ಇದ್ದರು. ಈಗ ವಾಪಸ್ ಇಲ್ಲಿಗೆ ಬರುವಂತಹ ಸಾಧ್ಯತೆಗಳಿದೆ. ಸೊ ಒಳಗಡೆ ವಿಚಾರಣೆ ನಡೀತಾ ಇದೆ. ಸೊ ನಿನ್ನೆ ರಾತ್ರಿ ಒಂದು 8:30 9 ಗಂಟೆವರೆಗೂ ಕೂಡ ಆ ಒಂದು ಮಾಸ್ಕ್ ಮ್ಯಾನ್ನ ವಿಚಾರಣೆಯನ್ನು ಮಾಡಿದರು. ನಿನ್ನೆ ವಿಡಿಯೋ ಸ್ಟೇಟ್ಮೆಂಟನ್ನು ಮಾಡಿರುವಂಥದ್ದು, ಆತನ ಹೇಳಿಕೆ ವಿಡಿಯೋದಲ್ಲಿ ಅದನ್ನು ರೆಕಾರ್ಡ್ ಮಾಡಿರುವಂಥದ್ದು, ವಿಡಿಯೋ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಸೊ ಇವತ್ತು ಕೂಡ ಸಾಕಷ್ಟು ವಿಚಾರಣೆಗಳು ನಡೆಯುತ್ತೆ. ಅಂದರೆ ಈ ಒಂದು ಪ್ರಕರಣ ಈಗ ದೇಶಾದ್ಯಂತ ಗಮನ ಸೆಳೆದಿರುವಂಥದ್ದು. ಮತ್ತು ಈಗ ಏನು ವಿಧಾನಸಭಾ ಕಲಾಪ ಕೂಡ ನಡೀತಾ ಇರೋದ್ರಿಂದ ಅಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗಿತ್ತು. ಸೊ ಇದರಿಂದಾಗಿ ಇಲ್ಲಿ ಒಂದು ಕೆಲವೊಂದು ಈ ತನಿಖೆ ಏನಿದೆ, ತನಿಖೆಯ ದಿಕ್ಕನ್ನು ಸರಿಯಾಗಿ ಕೊಂಡೋಗಬೇಕಾಗಿರುತ್ತೆ. ಅಂಥದ್ದು ಜವಾಬ್ದಾರಿ ಈಗ SITಯ ಮೇಲೆ ಇರುವಂಥದ್ದು. ಅದಕ್ಕೋಸ್ಕರ ಈ ಒಂದು ತನಿಖೆಯನ್ನು ಸರಿಯಾಗಿ ಮಾಡ್ತೀವಿ, ಸತ್ಯವನ್ನು ಹೊರಗಡೆ ತೆಗಿತೀವಿ ಅಂತ ಹೇಳಿ ಏನು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಸದನದಲ್ಲಿ ಹೇಳಿದರು. ಸೊ ಅದಕ್ಕೋಸ್ಕರ ಈಗ ಪ್ರಣಬ್ ಮೊಹಂತಿ ಅವರೇ ಮಂಗಳೂರಿನಲ್ಲಿ ಬಿಟ್ಟಿರುವಂಥದ್ದು. ಇಲ್ಲಿ ಏನೇನು ಇನ್ನೂ ಸತ್ಯಗಳು ಮತ್ತು ಇನ್ನು ಗ್ರೌಂಡ್ ಲೆವೆಲಲ್ಲಿ ಏನೇನು ವಿಚಾರಗಳು ಬರುತ್ತೆ ಅದನ್ನೆಲ್ಲ ಹೊರ ತೆಗೀಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಮ್ಯಾರಥಾನ್ ರೀತಿಯಲ್ಲಿ ಈ ಒಂದು ಮ್ಯಾರಥಾನ್ ಸಭೆಗಳಾಗ್ತಾ ಇದೆ. ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಅದನ್ನು ವಿಚಾರಣೆಗಳು ನಡೀತಾ ಇದೆ. ನಾವು ಅಬ್ಸರ್ವ್ ಮಾಡ್ಬೋದಾಗಿದೆ. ಇಲ್ಲಿವರೆಗೂ ಕೂಡ ಒಂದು 11 ಗಂಟೆ ಸುಮಾರಿಗೆ ಬರ್ತಾ ಇದ್ದಂಥ ಮಾಸ್ಕ್ ಮ್ಯಾನ್ ಇವತ್ತು ವಿಚಾರಣೆಗೆ 10 ಗಂಟೆ ಸುಮಾರಿಗೆ ಇಲ್ಲಿಗೆ ಬಂದಿದ್ದಂಥದ್ದು. ಸೊ ಒಳಗಡೆ ಆತನ ವಿಚಾರಣೆ ನಡೀತಾ ಇದೆ. ನಿನ್ನೆ ರಾತ್ರಿ 9 ಗಂಟೆವರೆಗೂ ಕೂಡ ವಿಚಾರಣೆ ನಡೆದಿತ್ತು. ಸೊ ಈಗ 10 ಗಂಟೆಗೆ ಶಾರ್ಪ್ ಆಗಿ ಬಂದಿರುವಂಥದ್ದು. ಸದ್ಯಕ್ಕೆ ಆತನಿಂದ ಸಾಕಷ್ಟು ಮಾಹಿತಿಯನ್ನು ಪಡೆಯಲಾಗ್ತಾ ಇದೆ. ಸೊ ಈ ಒಂದು ಪ್ರಕರಣದ ಹಿಂದಿನ ಸತ್ಯಾಸತ್ಯತೆಗಳು ಮತ್ತು ಈ ಪ್ರಕರಣ ಮುಂದೆ ಯಾವ ರೀತಿ ಸಾಗಬೇಕು ಅದ್ರ ಬಗ್ಗೆನೂ ಕೂಡ ಎಲ್ಲ ರೀತಿಯ ಮಾಹಿತಿಗಳನ್ನು ಪಡೆದುಕೊಂಡು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು, ಆತನ ವಿಡಿಯೋ ಸ್ಟೇಟ್ಮೆಂಟನ್ನು ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಆತ ಒಂದು ಬೇಡಿಕೆಯನ್ನು ಇಟ್ಟಿರೋದು ಅಂತ ಹೇಳಿದರೆ ಮತ್ತೆ ಉತ್ಖನನವನ್ನು ಮಾಡಬೇಕು. ಸೊ ಇಲ್ಲಿ ತನಿಖೆಯ ಭಾಗ ಜೊತೆಗೆ ಉತ್ಖನನವನ್ನು ಕೂಡ ಮಾಡಬೇಕು, ನಾನು ಇನ್ನೂ ಸಾಕಷ್ಟು ಪಾಯಿಂಟ್ಗಳನ್ನು ತೋರಿಸ್ತೀನಿ ಅನ್ನೋದು ಕೂಡ ಆತನ ವಾದ ಅವತ್ತಿಂದ ಕೂಡ ಕೇಳಿ ಬರ್ತಾ ಇತ್ತು. ಅದನ್ನೇ ಆತ ರಿಪೀಟ್ ಮಾಡ್ತಾ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈಗ ಸದ್ಯಕ್ಕೆ ಉತ್ಖನನಕ್ಕೆ ಸರ್ಕಾರ ಬ್ರೇಕ್ ಹಾಕಿರೋದ್ರಿಂದ ಸದ್ಯಕ್ಕೆ ತನಿಖೆಗಳು ನಡೀತಾ ಇದೆ. ತನಿಖೆಯಲ್ಲಿ ಮಾಸ್ಕ್ ಮ್ಯಾನ್ ಹೇಳುವಂಥ ವಿಚಾರಗಳು, ಅಂದರೆ ಆತನ ಬಗ್ಗೆ ಈಗ ಕೇಳಿ ಬರ್ತಾ ಇರುವಂತಹ ಆರೋಪ ಪ್ರತ್ಯಾರೋಪಗಳಿದೆ. ಅವರ ಮನೆಯವರು ಮಾತಾಡಿದ್ದಾರೆ, ಅವರ ಊರವರು ಮಾತಾಡಿದ್ದಾರೆ. ಸೊ ಆತನ ಜೊತೆಲಿರುವಂತಹ ಏನು ಆ ಸಂದರ್ಭಗಳಲ್ಲಿ ಹೆಣ ಹೂತಿರುವಂಥವ್ರು ಯಾರು ಇರಿದ್ದಾರೆ ಅವರು ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೆಲವೊಂದು ಹೊರಗಡೆ ಸಾಮಾಜಿಕ ಜಾಲತಾಣಗಳು ಮತ್ತು ಮೀಡಿಯಾ ಡೊಮೈನ್ಗಳಲ್ಲಿ ಕೊಟ್ಟಿರುವಂಥದ್ದು. ಸೊ ಕೆಲವರು ಈ ಒಂದು SITಯ ತನಿಖೆಯಲ್ಲಿ, ಅಂದರೆ SIT ನೋಟಿಸ್ ಕೊಟ್ಟು ಕೆಲವರ ಮಾಹಿತಿಯನ್ನು ಕೂಡ ಪಡೆದಿರುವಂಥದ್ದು. ಸೊ ಎಲ್ಲವನ್ನು ಕೂಡ ತಾಳೆ ಹಾಕಿ ಆತನ ವಿಚಾರಣೆ ಮತ್ತು ವಿಡಿಯೋ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಮೊಹಂತಿ ಅವರು ಬರ್ತಾರೆ. ಮೊಹಂತಿ ಅವರು ಆತನ ವಿಚಾರಣೆಯನ್ನು ಮುಂದುವರಿಸ್ತಾರೆ.